ಜಗದೀಶ್ ಒಬ್ಬ ಮುಟ್ಟಾಳ್ರಿ ಅವನ್ನ ಫಸ್ಟ್ ಆಫ್ ಆಲ್ ನೋಡಿ ಅವನೇ ಹೇಳ್ಕಂತಾನೆ ಯಾರೋ ಸೌಜನ್ಯ ಹೋರಾಟಗಾರರುಗಳು ಈ ರೀತಿ ಬೀದಿಲಿ ನೀವು ಕಿರ್ಚಾಡಿದ್ರೆ ಯೂಸ್ ಇಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ಬಿಟ್ರೆ ಯೂಸ್ ಇಲ್ಲ, ಯೂಟ್ಯೂಬ್ ಗಳಲ್ಲಿ ಮಾತಾಡ್ಬಿಟ್ರೆ ಯೂಸ್ ಇಲ್ಲ, ನಿಮ್ಮ ಹತ್ರ ಏನ್ ದಾಖಲೆಗಳಿದಾವೆ ಅದನ್ನೆಲ್ಲ ತಗೊಂಬನ್ನಿ, ನಾನು ಅಂತವ್ರನ್ನ ಭೇಟಿ ಮಾಡಿಸ್ಕೊಡ್ತೀನಿ, ಇಂಥ ವಕೀಲರನ್ನ ಭೇಟಿ ಮಾಡಿಸ್ಕೊಡ್ತೀನಿ, ನಾನು ನಿಮ್ ಜೊತೆ ನಿಲ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇವನ್ ಲಾಯರ್ ಅಲ್ಲ, ಇವನ್ ಅಂತ ಲಾಯರ್ ಆಗಿದ್ರೆ ಅದೇನಿದೆ ಡಾಕ್ಯುಮೆಂಟ್ರಿ ಎಲ್ಲ ತಗೊಂಬರ್ರಿ, ಇಲ್ಲ ನಾನೇ ಬರ್ತೀನಿ ನಿಮ್ ಸ್ಥಳಕ್ಕೆ, ಎಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ರಿ, ಅದೇನಿದೆ ನಾನೇ ವಕಾಲತ್ ಆಗ್ತೀನಿ, ಹೈಕೋರ್ಟ್ಗೆ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ ಹೋಗ್ಬೇಕಾ, ನಾನ್ ಕೋಟ್ಯಾಧಿಪತಿ ಅಂತ ಹೇಳ್ಕಂತಾನೆ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನಾನೇ ನಿಮ್ ಕೇಸನ್ನ ಹ್ಯಾಂಡ್ಲ್ ಮಾಡಿಸಿ ನ್ಯಾಯ ಕೊಡಿಸ್ಕೊಡ್ತೀನಿ ಹೇಳೋ ಅಂತ ಗಟ್ಸ್ ಇಲ್ದೆ ಇರೋವಂತವನು ಅವನು. ಸುಮ್ನೆ ಬರೀ ನನ್ನ DNA ನಂದು ಕೆಂಪೇಗೌಡ DNA ಅನ್ಕೊಂಡು ಹಿಟ್ ಅಂಡ್ ರನ್ ಮಾಡ್ತಾನ ಅವನು, ಯೂಟರ್ನ್ ಪಾರ್ಟಿ ಅವನು. ಅವನ ಬಗ್ಗೆ ಏನ್ ಹೇಳೋಣ ನೋಡಿ, ಅವನೊಂಥರ ಒಂದು ಸ್ಟೇಬಲ್ ಇಲ್ದೇ ಇರುವಂತ ಒಂದು ಮಾತುಗಳು ಅವನು. ಒಂದು ವಿಚಾರಕ್ಕೆ ನಾವು ಧ್ವನಿ ಎತ್ತಿ ನಿಂತಿರ್ತೀವಿ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಆ ನಿಟ್ಟಿನಲ್ಲಿ ಇರಲ್ಲ ಅವನು. ಅಲ್ಲಿ ಮಾತಾಡ್ತಾನೆ, ಇನ್ನೊಂದ್ ಕಡೆ ಆರ್ತಾನೆ, ಇನ್ನೊಂದೇನೋ ಮಾತಾಡ್ತಾನೆ, ಇನ್ನೊಂದ್ ಕಡೆ ಆರ್ತಾನೆ, ಬರೀ ಆರೋಪಗಳನ್ನ ಮಾಡ್ಕೊಂಡ್ ಬರ್ತಾನೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಈಗ ನೋಡಿ, ಯಲಹಂಕ ವಿಶ್ವನಾಥ್ ಅವ್ರ ಬಗ್ಗೆ ಒಂದು ಗಾಳಿಲಿ ಗುಂಡೊಡ್ದ ಏನಂದ, ಇದು ಯಾವ್ದೋ ಒಂದು ಫ್ಲೈಓವರ್ ಮೇಲೆ ಒಂದು ನಿಂತ್ಕೊಂಡ್ಬಿಟ್ಟು ಈ ಅಲಾಲ್ಸಂದ್ರ ಜಾಗದಲ್ಲಿ ಇಲ್ಲಿ ಇರೋದೆಲ್ಲ ಅವ್ನು ಯಾರೋ ಇನ್ನು ಧರ್ಮಸ್ಥಳ ಟ್ರಸ್ಟ್ ಮಾಡ್ಕೊಟ್ಬಿಟ್ಟವ್ರೆ ಅನ್ನೋ ರೀತಿಲೆಲ್ಲ ಮಾತಾಡ್ತಾನೆ. ಆಯ್ತು ಮಾತಾಡಪ್ಪ. ಆಮೇಲೆ ಅದ್ಯಾವ್ದೋ ಸ್ವಿಸ್ ಬ್ಯಾಂಕ್ ಅಮೆರಿಕದಲ್ಲಿಲ್ಲ, ಯಲಹಂಕದಲ್ಲಿದೆ, ಅವ್ರದೇ ಆದ ಒಂದು ಸ್ವಿಸ್ ಬ್ಯಾಂಕ್ ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದ್ರಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ, ಬೇಜಾನ್ ದುಡ್ಡಿದೆ ಅಂತ ಹೇಳ್ಕೊಂತಾರೆ. ಆಯ್ತು ಮಾತಾಡೋ ಗುರುವೆ, ಅದ್ರ ತಕ್ಕನಂತೆ ಪ್ರೂವ್ ಮಾಡಿ ತೋರ್ಸು ನೀನು. ಸುಮ್ನೆ ಬರೀ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೀನ್ ಮಾತಾಡ್ತೀಯಾ ಬರೀ ಗಾಳಿ ಗುಂಡೊಡಿಯದೆ. ಯಾರ್ದು ಕೂಡ ಇವತ್ತವರೆಗೂ ಅವನು ಇಂಥದೊಂದು ಡಾಕ್ಯುಮೆಂಟ್ರಿಗಳನ್ನ ಇದಾವೆ ನೋಡಿ ಇಂಥವ್ನು ಬಟಾ ಬಯಲು ಮಾಡಿದೀನಿ ಅನ್ನೋ ರೀತಿ ಯಾವ್ದು ತೋರಿಸಿಲ್ಲ. ಆಮೇಲೆ ಇನ್ನೊಂದು ಅದನ್ನೊಂದು ಒಳ್ಳೆ ಅವಕಾಶ ಐತ್ರಿ, ಆ ಬಿಗ್ ಬಾಸ್ ಹೋದ ಅಲ್ಲೂ ಅವಕಾಶ ಕಳ್ಕೊಂಡು ಆಚೆಗೆ ಬಂದ ನೋಡಿ. ಇವಾಗ ಸದನ್ ಕಲಾಪದಲ್ಲಿ ಮಾತಾಡಿದ್ರು, ಒಬ್ಬ MLA ಮಾತಾಡಿದ್ರು, ವಿಧಾನಸೌಧ ಹೊರಗಡೆ ಬಂದು ಕೂಡ ಮಾತಾಡಿದ್ರು. ಅವ್ನು ಇದನ್ನ ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರು ನೋಡಿ. ಅದು ಗಡ್ಸು ಅಂದ್ರೆ. ಇವನು ಬರೀ ಗಾಳಿಲಿ ಗುಂಡೋಡ್ಕೊಂಡು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅವನ್ಗೆ. ಒಂದು ವಾರದೊಳಗಡೆ MLA ಅವ್ರಿಗೆ ಸಂಬಂಧಪಟ್ಟಿರುವಂತ ಏನ್ 2 ಮಾತು ಹೇಳಿದಾನಲ್ಲ, ಅಲಾಲ್ಸಂದ್ರ ಜಾಗದ್ದು ಮತ್ತೆ ಅದ್ಯಾವ್ದೋ ಸ್ವಿಸ್ ಬ್ಯಾಂಕ್ ಅಂತ ಮಾಡ್ಕೊಂಡ್ಬಿಟ್ಟಾರಲ್ಲ, ಹಣ ಇಟ್ಬಿಟ್ಟಿದ್ದಾರೆ ಅಂತ, ಇವನು ಅದನ್ನ ನಿರೂಪಣೆ ಮಾಡಿ ತೋರಿಸಿಲ್ಲ ಅಂದ್ರೆ ನಿಜವಾಗ್ಲೂ ಇವನು ಗಂಡಸರು ಜಾತಿಗೆ ಅವಮಾನ. ಇವನು ನಿಜವಾಗ್ಲೂ ಅದೇನೋ ಅಂತಾನಲ್ಲ, ನನ್ ಕೆಂಪೇಗೌಡ DNA, ನಾವು ಕೆಂಪೇಗೌಡರು ಅಂತ ಹಿಂಗ್ ತಿರುಗ್ತಾನೆ. ಇವ್ನು ದೊಡ್ಡ ಬರ್ಪ ಇವನು. ನಿಜವಾಗ್ಲೂ ಪದಗಳು ಬಳಸಬಾರ್ದು, ನಮ್ಗೆ ಬೇಸರ ಆಗ್ತದೆ. ಗೌಡ್ರು ಅಂತಾನೆ, ಆ ಗೌಡ್ರು ಜಾತಿಗೆ ಕಳಂಕ ಇವನು. ಇಂಥ ಕಳಂಕನ ಬಗ್ಗೆ ಏನ್ ಮಾತಾಡೋಣ ನಾವು ನೋಡಿ. ಅಲ್ಲೇನೋ ಮಾತಾಡ್ತಾನೆ, ಅದನ್ನ ಬಿಟ್ಬಿಡ್ತಾನ, ಕಂಟೆಂಟ್ ಇನ್ನೇನೋ ಹಾಕಂತಾನೆ. ತರ ಲೂಸ್ ತರ ಬೆಳಗ್ಗೆನೋ ಏನೋ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಬರ್ದಾಕಂತಾನೆ. ಇವನೊಬ್ಬ ವಕೀಲನೇನ್ರಿ? ಈ ಅಲಾಲ್ ಟೋಪಿಗೆ ಏನ್ ಕಾಮನ್ ಸೆನ್ಸ್ ಇಲ್ವಾ? ಎಲ್ಲಿದೆ ಹೈಕೋರ್ಟ್ ಆದೇಶ? ಇಲ್ಲಿದೆ ಬೈಕ್ ಟ್ಯಾಕ್ಸಿನ ನೀವು ಆಪಲ್ ರನ್ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಎಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ? ಆದೇಶದ ಕಾಪಿನ ಇಟ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕಂತಾನೋ, ಅದನ್ನ ಇಟ್ಕೊಂಡು ಲೈವ್ ಮಾಡ್ತಾನೋ ನೋಡಿ, ಹಿಂಗ್ ಆದೇಶದ ಕಾಪಿ ಬಂದಿದೆ, ನೀವು ರಾಜಾರೋಷವಾಗಿ ಬೈಕ್ ಟ್ಯಾಕ್ಸಿ ರನ್ ಮಾಡ್ಬೋದು ಅನ್ನೋ ರೀತಿಲಿ ಆತರ ಹೇಳೋ ಅಂತ ಗಟ್ಸ್ ಇಲ್ಲ. ಅಲ್ಲಿ ಯಾರೋ ಏನೋ ಹೇಳಿದ್ರು ಅದನ್ನ ಹಾಕ್ತಾ ಬರ್ದ್ಬಿಟ್ಟಿದಾನೆ. ಈ ತರ ಮೆಂಟ್ಲವನು. ಇಂಥ ಮೆಂಟ್ಲ ಬಗ್ಗೆ ನಾವು ಸಾಕಷ್ಟು ಸರಿ ಹೇಳಿದೀವಿ. ನೀನು ಮೆಂಟ್ಲತನ ಬಿಡು, ನೀನ್ ಯಾರ ಮೇಲಾದ್ರೂ ಒಂದು ಆರೋಪ ಮಾಡ್ತೀಯಾ ಅಂದ್ರೆ ಆರೋಪನ ರುಜುವಾತ್ ಮಾಡು. ಒಂದ್ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಇವ್ನ ಅದನ್ನ ರುಜುವಾತ್ ಮಾಡ್ದ ಅಂದ್ರೆ ಅವ್ರನ್ನ ಈಸಿಯಾಗಿ ಇವ್ನ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಕೇಳ್ಬೋದು. ರೇ ನೋಡ್ರಿ ನಿಮ್ದೊಂದು ರುಜುವಾತ್ ಮಾಡಿದೀನ್ರಿ MLA ವಿಶ್ವನಾಥ್ ಅವ್ರೆ, ಕೊಡ್ರಿ ರಾಜೀನಾಮೆ ಅಂತ ಕೇಳ್ಬೋದು. ಆಗ ಜನ ಇವನ್ನ ಮೆಚ್ತಾರೆ. ಅದನ್ನ ಬಿಟ್ಬಿಟ್ಟು ಹಿಟ್ ಅಂಡ್ ರನ್ ಇವ್ರು ಯಾರ ಬಿಗ್ ಬಾಸ್ ಪ್ರಥಮ್ ಬಗ್ಗೆನೂ ಕೂಡ ಅದೇ ಕೆಲಸ ಮಾಡ್ದ. ಏನ್ ಮಾಡ್ದ? ಫೋನ್ ಮಾಡ್ದ, ಹೇಳ್ತವನ ರೆಕಾರ್ಡ್ ಮಾಡ್ಬೇಡ, ತಗೊಂಡೋಗಿ FB ಹಾಕ್ಬೇಡ ಅಂತ. ರೆಕಾರ್ಡ್ ಮಾಡ್ದ, FB ಹಾಕ್ತಾ, ನೀನ್ ಹೋಗು ನನ್ ಹಿಂದೆ ನಾನು ಇದೀನಿ ಅಂತ ಅವ್ನ ಚುಮ್ಮಿಗೆ ಕಳಿಸ್ಬಿಟ್ಟು ಕೊನೆಗೆ ಅವ್ನಿಗೆ ಉಲ್ಟಾ ಹೊಡೆದ್ಬಿಟ್ಟ. ಇವನ್ನ ನಂಬ್ಕೊಂಡು ಯಾರಾದ್ರೂ ಹೋಗ್ಬಿಟ್ರೆ ಅವ್ನ್ ಮನೆ ಹಾಳಾಗೋಗ್ಬಿಡ್ತದೆ, ಇಲ್ಲ ಅವ್ನ್ ಸರ್ವನಾಶ ಆಗ್ಬಿಡ್ತಾನೆ. ಅಂತ ಮುಟ್ಟಾಳ ಇವನು. ಇವನ್ ಬಗ್ಗೆ ಏನ್ ಹೇಳೋದ್ ನಾವು? ಹಂಗಾಗಿ ಇವನ್ ಬಗ್ಗೆ ಜಾಸ್ತಿ ನಾವು ಅರಿವು ಮೂಡಿಸ್ತಾ ಇದೀವಿ. ಇವನ್ ತನ ಏನು ಅನ್ನೋದನ್ನ ಅರಿವು ಮೂಡಿಸ್ತಾ ಇದೀವಿ. ಮಾತಾಡ್ತಾನೆ, ಧ್ವನಿ ಎತ್ತ ನಾವ್ ಇಲ್ಲ ಅಂತ ಹೇಳಲ್ಲ. ಅದ್ರ ತಕ್ಕನಂತೆ ಸ್ಟಿಫ್ ಆಗಿ ನಿಂತ್ಕೊಳೋದ್ರನ್ನ ನಿರೂಪಣೆ ಮಾಡೋದಿಲ್ಲ. ಮತ್ತೆ ಯೂಟರ್ನ್ ಹೊಡೆದ್ಬಿಡ್ತಾನೆ. ಆಮೇಲೆ ನಾನ್ ನಿಮ್ ಪರ ಇರ್ತೀನಿ ಅಂತ ಹೇಳ್ತಾನಲ್ಲ, ಕೊನೆವರೆಗೂ ನೀವು ನೋಡಿ ಅವ್ರ ಪರ ಇರೋದೇ ಇಲ್ಲ, ತದ್ವಿರುದ್ಧ ಆಗ್ಬಿಡ್ತಾನೆ. ಇವನ್ ಕುತ್ತಿಗೆಗೆ ಏನಾದ್ರು ಬತ್ತೈತೆ ಅಂತ ಗೊತ್ತಾದ್ರೆ ಸಾಕು, ಯಾರು ಬೇಕಾದ್ರೂ ಬಕೆಟ್ ಹಿಡಿದು ಬಿಡ್ತಾನೆ. ಇವನ್ ಅಂತ ನನ್ ಮಗ, ಇಂಥ ಬಕೆಟ್ ನನ್ ಮಗನಿಗೆ ನಾವ್ ಏನು ಅಂತ ಹೇಳೋಣ? ಇದು ಲಾಯರ್ ತನ ಅಷ್ಟೇ. ಅವನು ಲಾಯರ್ ಅಲ್ಲ, ನಕಲಿ ಲಾಯರ್ ಅವನು.